ಒಂದು ಹಟ್ಟಿಯ ಕಥಾನಕವಾಗುತ್ತೆ. ಈ ಹಟ್ಟಿಯ ಕಥಾನಕ ಇಡೀ ರಾಜ್ಯದ ಕಥಾನಕಬಹುದು, ಇಡೀ ದೇಶದ ಕಥಾನಕಬಹುದು. ಆ ರೀತಿಯಾಗಿರುವಂತ ಇಂಪಾರ್ಟೆನ್ಸ್ ಇದ್ರೊಳಗಡೆ ಇದೆ. ಇದರಲ್ಲಿ ಕೆಲವರು ಚಪ್ಪಲಿ ಅಂಗಡಿ ಇಟ್ಟಿರ್ತಾರೆ. ಅಲ್ಲಿ ಮಾಲಾ ಮತ್ತು ಮುನ್ರಾಜ್ ಅನ್ನುವಂಥವ್ರು ದಸಂಸದ ಮೊದಲ ಕೇಂದ್ರ ಕಚೇರಿ ತುಮಕೂರಿನಲ್ಲಿ ಈ ಮಾಲಾ ಮತ್ತು ಮುನಿರಾಜು ಅವರ ಚಪ್ಪಲಿ ಅಂಗಡಿಯೇ ಆಗುತ್ತೆ. ಆ ಸಂದರ್ಭದಲ್ಲಿ ದೊಡ್ಡಟ್ಟಿಯಲ್ಲಿ ನಿರಾಶ್ರಿತರಾದವರು, ಮನೆ ಇಲ್ಲದವರು, ನೆಲೆ ಇಲ್ಲದವರು ಅನೇಕ ಜನ ಇದ್ರು. ದೊರೆರಾಜ್ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡಿ ಅವ್ರಿಗೆಲ್ರಿಗೂ ಸೈಟ್ಗಳನ್ನು ಕೊಡಿಸ್ತಾರೆ, ಮನೆ ಕಟ್ಕೊಳ್ಳಕ್ಕೆ ಆಶ್ರಯ ಮಾಡಿಕೊಡ್ತಾರೆ. ಆದರೆ ಅದರಲ್ಲಿ ಹೋರಾಟ ಮಾಡಿದ ಯಾರೂ ಕೂಡ ಒಂದು ಸೈಟು ಕೂಡ ತಗೊಳ್ಳೋದಿಲ್ಲ. ಅದರಲ್ಲಿ ಅವ್ರು ಹೇಳ್ತಾರೆ, ನಾನು ಬರೆದಿರುವಂತ ಈ ಪುಸ್ತಕ ಹೋರಾಟದ ಕಡಲಿನ ಒಂದು ಬೊಗಸೆ ಮಾತ್ರ ನಾನು ಇದರಲ್ಲಿ ಹಿಡಿದಕ್ಕೆ ಸಾಧ್ಯ ಆಗಿದೆ ಅಂತ. ಹೌದು, ನಿಜ. ಇದು ಒಂದು ಬೊಗಸೆಯೇ ಇರಬಹುದು, ಆದರೆ ಇದರ ಮಹತ್ವ ಅಪಾರ. ನಮ್ಮ ಹಟ್ಟಿ ಈ ಕಥನ ಇದು ಆತ್ಮಕಥೆ ಅಲ್ಲ, ಇದೊಂದು ಹಟ್ಟಿಯ ಕಥೆ. ಹಾಗಾಗಿ ಇದು ಬೇರೆ ಆತ್ಮಕಥೆಗಳಿಗಿಂತ ಭಿನ್ನವಾಗಿ ನಿಲ್ಲುವಂತ ಒಂದು ಆತ್ಮಕಥೆ, ಒಂದು ಹಟ್ಟಿಯ ಕಥೆ ಇದು. ಮತ್ತೆ ಇದರೊಳಗಡೆ ದೊರೆರಾಜ್ ಅವ್ರದ್ದು ಒಬ್ಬರದಿಲ್ಲ, 11 ಜನದ್ದು ಐತಿ. ಇದರಲ್ಲಿ 11 ಜನ ಇದ್ರಲ್ಲಿ. ಅದರಲ್ಲಿ ಹನುಮಂತಯ್ಯ, ಗಂಗಮ್ಮ, ಪ್ರಕಾಶು, ಶ್ರೀನಿವಾಸು, ಕೆಂಪಯ್ಯ, ಮೂರ್ತಿ, ನರಸಿಂಹಯ್ಯ, ಅಂಜಿನಮ್ಮ, ಮಸೀಮ್ ಎಲ್ಲ ಇದ್ದಾರೆ. ಅವರವರು ಅವರವರ ಕಥನವನ್ನು ಹೇಳ್ಕೊಡ್ತಾ ಹೋಗ್ತಾರೆ. ಹಾಗಾಗಿ ಒಂದು ರೀತಿ ಬಹಳ ವಿಶಿಷ್ಟವಾಗಿರುವಂತಹ ಒಂದು ಪುಸ್ತಕವಾಗಿ ನಮ್ಮ ನಡುವೆ ಕಂಡು ಬರುತ್ತದೆ. ಅನೇಕರು ಇಲ್ಲಿ ದೊರೆರಾಜ್ ಅವ್ರ ಬಗ್ಗೆ ಮಾತಾಡ್ತಾರೆ, ಅವ್ರ ಚಳುವಳಿಗಳ ಬಗ್ಗೆ ಮಾತಾಡ್ತಾರೆ, ಹಟ್ಟಿಯ ಕಥನಗಳನ್ನ ಹೇಳ್ತಾರೆ, ತಮ್ಮ ಬಗ್ಗೆ ಮಾತಾಡ್ತಾರೆ. ಒಂದು ವೆರೈಟಿ ಆಗಿರುವಂತಹ ಅಂಶಗಳನ್ನ ಒಳಗೊಂಡಿರುವಂತ ಇದೊಂದು ವಿಶೇಷವಾಗಿರುವಂತ ಪುಸ್ತಕ ಅಂತ ನನಗನ್ನಿಸ್ತಾ. ಸೊ ನಾವು ಸಾಮಾನ್ಯವಾಗಿ ಆತ್ಮಕಥೆ ಅಂದ ತಕ್ಷಣವೇ ಯಾವುದೋ ವ್ಯಕ್ತಿಯ ವಿವರಗಳು ಬಿಚ್ಕೊಳ್ತಾ ಹೋಗ್ತವೆ, ಅವರ ವೈಯಕ್ತಿಕ ವಿವರಗಳು ಬಿಚ್ಕೊಳ್ತವೆ. ಆದ್ರೆ ಇದ್ರೊಳಗಡೆ ಹಟ್ಟಿಯ ಚಿತ್ರಣ ಬಿಚ್ಕೊಳ್ತದೆ. ಅಲ್ಲಿರುವಂತ ಅನೇಕ ಕುಶಲಕರ್ಮಿಗಳು ಅವರೆಲ್ಲರೂ ಕೂಡ ಬಹಳ ಒಂದು ವಿಶಿಷ್ಟವಾಗಿರುವಂತಹ ಒಂದು ಲೋಕವೇ ಇದ್ರೊಳಗಡೆ ಐತಿ. ಇದರಲ್ಲಿ ಪ್ರತಿಯೊಬ್ಬ ಕೂಡ ಅಂದ್ರೆ ದಲಿತ ಚಳುವಳಿಯಲ್ಲಿ ನಡೆದಿರುವಂತಹ ತಮ್ಮ ನಡಿಗೆಯನ್ನ ಹೆಣ್ಮಕ್ಳು ಸಮೇತವಾಗಿ ದಾಖಲಿಸಿ ಇದು ಬಹಳ ಇಂಪಾರ್ಟೆಂಟ್ ಅಂತ ನನ್ಗನ್ನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಪ್ರಾದೇಶಿಕವಾಗಿ ಅನೇಕ ಚಳುವಳಿಗಳು ಇಡೀ ಕರ್ನಾಟಕದಾದ್ಯಂತ ನಡೆದಿದ್ದಾವೆ. ಈಗ ಬಂದಿರುವಂತಹ ದಲಿತ ನಾಯಕರುಗಳು ಬರೆದಿರುವಂತಹ, ಕಾರ್ಯಕರ್ತರು ಬರೆದಿರುವಂತವು ಅಲ್ಲೊಂದಿಲ್ಲೊಂದು ಇವು ಅಪೂರ್ಣವಾಗಿರುವಂತಹ ಒಂದು ಚರಿತ್ರೆಯ ನಮ್ಗೆ ಇವತ್ತಿಗೂ ಸಿಗೋದು ನಮ್ಗೆ. ಆದ್ರೆ ಈ ತರದ ಎಲ್ಲ ಇಡೀ ಕರ್ನಾಟಕದಾದ್ಯಂತ ದಲಿತ ಚಳುವಳಿಯಲ್ಲಿ ಪಾಲ್ಗೊಂಡಂತಹ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ತಮ್ಮ ಅನುಭವಗಳನ್ನ ಬಿಚ್ಚಿದ್ರೆ DSS ಒಂದು ಚಿತ್ರಣ ಸಮಗ್ರವಾಗಿ ಸಿಗಬಹುದೇನೋ ಅಂತ ನನ್ಗನ್ಸುತ್ತೆ. ಈಗಾಗಲೇ ಹಲವಾರು ಜನ ಹಿರೀಕರನ್ನ ನಾವು ಕಳ್ಕೊಂಡಿದ್ದೀವಿ. ಆದ್ರೆ ಇರುವವರಾದರೂ ಕೂಡ ಅದನ್ನು ಬರೀಬೇಕು, ಬಹಳ ಮುಖ್ಯವಾಗಿರುವುದು ಅಂತ ನನಗನ್ಸುತ್ತೆ ಅಂತ. ಇದ್ರ ಜೊತೆಗೆ ಇಲ್ಲಿ ಹಟ್ಟಿಯ ಪರಿಸರ ಅಂದ ತಕ್ಷಣವೇ ಇಲ್ಲಿ 10 ಕಸುಬಿನವರಿದ್ದಾರೆ, 100 ಕುಶಲಕರ್ಮಿಗಳಿದ್ದಾರೆ. ತಮಟೆ ಬಿಗಿಯೋರು, ಹರೆ ಬಡಿಯೋರು, ಹರೆಯನ್ನ ಮುಚ್ಚೋರು, ಪೈಲ್ವಾನರು, ಚಪ್ಪಲಿ ಹೊಲಿಯೋರು, ಇಟ್ಟಿಗೆ ಕಟ್ಟೋರು, ಗೂಡ ಹಾಕೋರು, ಗಾರೆ ಕೆಲಸದವರು, ಕುಲುಮೆ ಕೆಲಸದವರು, ತೋಟದ ಕೆಲಸದವರು, ಮರ ಕೆಲಸದವರು, ಹಮಾಲಿಗಳು ಎಲ್ಲರೂ ಇದ್ದಾರೆ. ಇದರಲ್ಲಿ ಎಲ್ಲಾ ತರದವರು ಕೂಡ ಇದ್ದಾರೆ. ಕಡೆಗೆ ದೇವರಾಯನ ದುರ್ಗದಿಂದ ಸೌದೆ ತಂದು ಮಾರಿ ಬದುಕುವವರು ಕೂಡ ಇದ್ದಾರೆ. ಅವತ್ತಿನ ಬದುಕಿಗೆ ಅವತ್ತಿನ ದುಡಿಮೆ ಅನ್ನುವಂತ ನಿಯಮ ಈ ಹಟ್ಟಿದು ಅಂತ. ಮತ್ತೆ ಇವರೆಲ್ಲರೂ ಕೂಡ ಸ್ವಾಭಿಮಾನಿಗಳೇ. ಅವರು ಹೆಣ್ಮಗಳು ಬೆಳಿಗ್ಗೆ ಹೆರಿಗೆ ಆಯ್ತದೆ,
ಮಗುವನ್ನ ಬಟ್ಟೆಯಲ್ಲಿ ಸುತ್ತಿ ಮೊರದಲ್ಲಿಟ್ಟು ದೇವರಾಯನ ದುರ್ಗಕ್ಕೆ ಹೋಗಿ ಸೌದೆ ಹೊತ್ತು ಬಂದು ಅವತ್ತಿನ ಬದುಕು ನಡೀಬೇಕು ಅವಳಿಗೆ. ಆ ತರದ ಅನೇಕ ವಿವರಗಳಿಂದ ಇದು ನಮ್ಮ ಎದುರುಗಡೆ ಹೇಳ್ತಾ ಹೋಗ್ತಾ ಇದೆ. ಅಂದ್ರೆ ಹಲವು ಕ್ಷೇತ್ರಗಳನ್ನ ಪ್ರತಿನಿಧಿಸುವಂತಹ ಚೇತನಗಳಾಗಿ ನಮಗಿಲ್ಲಿ ಇವರೆಲ್ಲರೂ ಕೂಡ ಕಾಣಿಸ್ತಾ ಹೋಗ್ತಾ ಇರ್ತದೆ. ಆದ್ದರಿಂದ ಇದು ದೊಡ್ಡಹಟ್ಟಿ ಅಂತ. ಇದು ದೊಡ್ಡ ಹಟ್ಟಿ. ಇದು ಜನಸಂಖ್ಯೆಯಲ್ಲೂ ಕೂಡ ಆ ಕಾಲದಲ್ಲೇ 6,000 ಜನ ಇದ್ರು ಅಂತಂದ್ರೆ ದೊಡ್ಡಹಟ್ಟಿನೇ ಅಲ್ವೇ. ಆ ರೀತಿಯಾಗಿರುವಂತಹ ಒಂದು ದೊಡ್ಡಹಟ್ಟಿಯಾಗಿ ನಮಗೆ ಇಲ್ಲಿ ಕಾಣಿಸ್ಕೊಳ್ತದೆ. ಇಲ್ಲಿ ಅವರು ದೊರೆರಾಜರು ಹೇಳ್ತಾರೆ, ಪ್ರತಿಭೆಗಳನ್ನ ಈ ತರದ ಬಗೆ ರೀತಿಯಾಗಿರುವಂತಹ ಪ್ರತಿಭೆಗಳಿದ್ರು, ಆದರೆ ಈ ಗುರುತಿಸ್ಲಿಲ್ಲ ಯಾರು. ನಮಗೆ ಆ ಕೊರಗು ಇವತ್ತಿಗೂ ಇದೆ ಅಂತ ಅವ್ರು ಹೇಳ್ತಾರೆ. ಯಾರು ಗುರುತಿಸ್ತಾರೆ? ಇಲ್ಲಿ ನಮ್ಮನ್ನ ಗುರುತಿಸುವವರು ಯಾರು, ಆ ಯೋಗ್ಯತೆ ಯಾರಿಗಿದೆ ಅನ್ನೋದು ಕೂಡ ನಮ್ಗೆ ಮುಖ್ಯ ಆಗ್ಬೇಕು ಅಂತ. ಯಾಕಂದ್ರೆ ನಮ್ಮ ಗುರುತುಗಳನ್ನ ಅಳಿಸುವವರೇ ಹೊರತು ನಮ್ಮ ಗುರುತುಗಳನ್ನಾಗಲಿ ನಮ್ಮ ಪ್ರತಿಭೆಗಳನ್ನಾಗಲಿ ಯಾರೂ ಕೂಡ ಇಲ್ಲಿ ಗುರುತಿಸೋರಿಲ್ಲ. ಯಾಕಂದ್ರೆ ಚರಿತ್ರೆ ಒಳಗಡೆ ನಾವು ಏಕಲವ್ಯನಂತವನ್ನೆಲ್ಲರೂ ಕೂಡ ಇದರಿಂದ ನಾವು ಕಳ್ಕೊಂಡಿದ್ದೀವಿ. ಗುರುತಿಸೋದು ಕೂಡ ಎಷ್ಟೊತ್ತಿಗೆ ಅದನ್ನ ಮೊಟಕು ಮಾಡಬಹುದು, ಚಿಗುರನ್ನ ಚಿವುಟ್ಬೋದು ಅನ್ನುವಂಥ ನಮ್ಮ ಚರಿತ್ರೆ ಒಳಗಡೆ ನಾವು ನೋಡಿದ್ದೀವಿ ಅಂತ. ಹಾಗಾಗಿ ಈ ಹಟ್ಟಿಯ ಜನರು ಇಷ್ಟೊಂದು ಕುಶಲಕರ್ಮಿಗಳಾಗಿದ್ದವರು ಯಾರ ಹಂಗಿಗೂ ಒಳಗಾಗಲಿಲ್ಲ. ಇವರು ಸ್ವಾಭಿಮಾನಿಗಳಾಗಿದ್ರು ಅಂತ. ಸ್ವಾಭಿಮಾನಿಗಳಾಗ್ಲಿಕ್ಕೆ, ಸ್ವಾವಲಂಬಿಗಳಾಗ್ಲಿಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಅವ್ರ ಕೈಯಲ್ಲಿ ಕೆಲಸ ಇತ್ತು ಅಂತ. ಅವ್ರು ಹೇಳ್ತಾರೆ, ನಮ್ಮ ಹಟ್ಟಿಯ ಜನ ಯಾರೂ ಕೂಡ ಜೀತಗಾರರಲ್ಲ. ಸಾಮಾನ್ಯವಾಗಿ ಅಂತ ಆ ಕಾಲಘಟ್ಟದಲ್ಲಿ ಎಲ್ಲ ದಲಿತಿಕೇರಿಗಳಲ್ಲಿ ಜೀತಗಾರರು ಇದ್ದೇ ಇರ್ತಿದ್ರು. ಆದ್ರೆ ದೊಡ್ಡಹಟ್ಟಿಯಲ್ಲಿ ಜೀತಗಾರರಿಲ್ಲ. ಇನ್ನೊಂದು ವಿಶೇಷ ಏನು ಅಂತಂದ್ರೆ ಆ ಹಟ್ಟಿಯಲ್ಲಿ ಸತ್ತ ದನವನ್ನಾಗಲಿ ಕೋಣವನ್ನಾಗಲಿ ಎಮ್ಮೆಯನ್ನಾಗಲಿ ಅವರು ತಿಂದವರಲ್ಲ. ಮತ್ತು ಅವರು ಚರ್ಮ ಸುಲಿತಿದ್ರು, ಆಯುಧ ಮಾಡಕ್ಕೆ, ಚಪ್ಪಲಿ ಮಾಡಕ್ಕೆ, ಏನೋ ಒಂದಕ್ಕೆ ಬೇಕಾಗಿತ್ತು. ಆದರೆ ಸತ್ತ ಪ್ರಾಣಿಗಳ ಮಾಂಸ ತಿಂದವರಲ್ಲ ಮತ್ತು ಜೀತಗಾರರಾಗಿ ಅವ್ರು ಬದುಕಿದವರಲ್ಲ ಅಂತ. ಕಾರಣ ಏನು ಅಂತಂದ್ರೆ ತುಮಕೂರು ಪಟ್ಟಣ ಹತ್ರದಲ್ಲಿತ್ತು. ಬೇರೆ ಹಮಾಲಿಗಳಾಗಿ ದುಡಿತಾ ಇದ್ರು, ಮೂಟೆ ಹೊರಕ್ಕೆ ಹೋಗ್ತಾ ಇದ್ರು, ತರಕಾರಿ ಮಾರಕ್ಕೆ ಹೋಗ್ತಾ ಇದ್ರು, ಇನ್ನೊಂದು ಕೆಲ್ಸಕ್ಕೆ ಹೋಗ್ತಾ ಇರೋ, ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆದ್ರೆ ಜೀತಗಾರಿಕೆ ಮಾತ್ರ ಅವ್ರು ಮಾಡಿದವರಲ್ಲ ಅಂತ. ಈ ತರದ ಅನೇಕ ಅಂಶಗಳನ್ನೆಲ್ಲವನ್ನು ಕೂಡ ನಾವು ಇದರಲ್ಲಿ ಕಾಣ್ತಾ ಹೋಗ್ಬೋದಂತ. ಇಲ್ಲಿ ಈ ಇಡೀ ಹಟ್ಟಿ ದೈಹಿಕ ಶ್ರಮದ ಮೇಲೆ ನಿಂತಿದೆ. ಇದು ಯಾಕೆ ಅಂತಂದ್ರೆ ಅವ್ರ ರಟ್ಟೆಯನ್ನ ಬದುಕಿ ನಂಬ್ತಾ ಇದ್ದಾರೆ. ಒಂದು ಮೋಸ ಮಾಡಿದವರಲ್ಲ, ವಂಚನೆ ಮಾಡಿದವರಲ್ಲ, ಇನ್ಯಾರದು ಹಿಂದೆ ನಿಂತು ಪುಸಲಾಯಿಸಿ ಸುಳ್ಳು ಮೋಸ ದಗವನ್ನ ಹೇಳಿ ಅವರು ಬದುಕಿದವರಲ್ಲ. ಅದರಿಂದ ಈ ಹಟ್ಟಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಇದಕ್ಕೊಂದು ಈ ಚರಿತ್ರೆ ಇದೆಯಲ್ಲ, ಇದಕ್ಕೆ ಇವ್ರಿಗೊಂದು ಪ್ರಜ್ಞೆ ಬರೋಕ್ಕೆ ಶುರುವಾಯ್ತಲ್ಲ. ಆ ಪ್ರಜ್ಞೆ ಬರೋದಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಿಷನರಿ ಸ್ಕೂಲ್ ಬಂದಿದ್ದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ಅದು ಬಂದಿದ್ರಿಂದ ಇವ್ರು ಬೇರೆ ತರದ ಒಂದು ತಿಳುವಳಿಕೆ ಕೂಡ ಸಿಕ್ಲಿಕ್ಕೆ ಸಾಧ್ಯ ಆಯ್ತು. ಪಾದ್ರಿ ಒಬ್ಬ ಅಲ್ಲಿ ಸ್ಕೂಲ್ಗೆ ಬಂದು ಅಲ್ಲಿ ಹುಡುಗರಿಗೆ ಮರಳಿನ ಮೇಲೆ ಅಕ್ಷರವನ್ನು ಬರೆಸುವಂಥದ್ದು ಕೂಡ ಮಾಡ್ತಾನೆ. ಅದ್ರ ಜೊತೆಗೆ ಆ ಊರಿನಲ್ಲಿ ಒಂದು ಸ್ನಾನದ ಮನೆ ಇರೋದು, ಒಂದೇ ಕೊಠಡಿ, ಎಲ್ಲಾ ಮಕ್ಕಳು ಅಲ್ಲೇ ಸೇರಿಸ್ಬೇಕು. ಇನ್ನೊಂದು ಕೊಠಡಿ ಐತೆ ಸ್ನಾನ ಮಾಡ್ಸಕ್ಕೆ ಅಂತ, ಮಕ್ಕಳಿಗೆ ಸ್ನಾನ ಮಾಡ್ಸಕ್ಕಲ್ಲ. ಏನೋ ಗಲೀಜು ಇರ್ತವೆ, ಏನೋ ಇದು ಮಾಡಿರ್ತವೆ. ಮಕ್ಕಳಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಅಲ್ಲಿ ಆ ಮಕ್ಕಳಿಗೆ ಬಟ್ಟೆ ಇರ್ತವೆ, ಆ ಬಟ್ಟೆ ಹಾಕೊಂಡು ಶಾಲೆಯಲ್ಲಿ ಕೂತ್ಕೊಂಡು ಕಲ್ತಾದ್ಮೇಲೆ ಆ ಬಟ್ಟೆ ಕಳೆದ ಅಲ್ಲೇ ಇಟ್ಬಿಟ್ಟು ಮಾಮೂಲಿ ಬಟ್ಟೆ ಹಾಕೊಂಡು ಬರ್ಬೇಕು ಅಂತ. ಇದು ಬಹಳ ವಿಶಿಷ್ಟ ಅಂತ ಅನಿಸ್ತು. ಅಂದ್ರೆ ನಮ್ಗೆ ಶುಚಿತ್ವ ಅನ್ನೋದನ್ನು ಕೂಡ ಒಂದು ಪಾಠವಾಗಿ, ಒಂದು ನೀತಿಯಾಗಿ ಹಟ್ಟಿ ಕಲಿಸ್ಕೊಟ್ಟಿದೆ. ವಿದ್ಯೆಯ ಜೊತೆಗೆ ಇದು ಕೂಡ ಬಹಳ ಮುಖ್ಯ ಅಂತ ನನ್ಗನ್ಸುತ್ತೆ. ಇದ್ರ ಜೊತೆಗೆ ಇಲ್ಲಿ ಈ ಹಟ್ಟಿಯಲ್ಲಿ ಆ ಕಾಲದಲ್ಲೇ ಓದಿದ ಅನೇಕರು ಶಿಕ್ಷಕಿಯರಾಗಿ ರೂಪುಗೊಂಡಿದ್ದಾರೆ. ಆ ಕಾಲದಲ್ಲಿ ಮೇಷ್ಟ್ರಾಗೋದು ಅಂತಂದ್ರೆ, ಮೇಡಮ್ ಆಗೋದು ಅಂತಂದ್ರೆ ಆ ಹಳ್ಳಿಯಲ್ಲಿ, ಆ ಹಟ್ಟಿಯಲ್ಲಿ ಬಹಳ ದೊಡ್ಡ ಕೆಲಸವೇ ಅದು ಅಂತ. ಮೇಷ್ಟ್ರ ಆಗ್ಬಿಟ್ಟವ್ರೆ. ಊರವರೆಲ್ಲ ಹೋಗಿ ಅವ್ರಲ್ಲೇ ಕಾದ್ಗ ಬರ್ಸೋದು, ಕಾದ್ಗ ಓದಿಸೋದು ಇವೆಲ್ಲ ಮಾಡ್ತಾ ಇದ್ದ ಅಲ್ಲೇ.
ಈ ತರದವೆಲ್ಲೂ ಕೂಡ ಇದ್ರೊಳಗಡೆ ಸಿಗ್ತಾ ಹೋಯ್ತದೆ. ಈ ಹಟ್ಟಿಯ ಇನ್ನೊಂದು ವಿಶಿಷ್ಟತೆ ಏನು ಅಂತಂದ್ರೆ, ಇಲ್ಲಿ ಇವರಿಗೆ ಒಂದು ಸ್ವಾವಲಂಬನೆ ಮತ್ತು ಸ್ವಾಭಿಮಾನ ಅನ್ನುವಂಥದ್ದು ರಕ್ತಗತವಾಗಿ ಬಂದ್ಬಿಟ್ಟಿತ್ತು. ಇವ್ರನ್ನ ಯಾರು ಕೆಣಕ್ತಿರ್ಲಿಲ್ಲ. ಅವ್ರು ಹೇಳ್ತಾರೆ, ನಾವು ನಮ್ಮ ಊರಿನಲ್ಲಿ ಅಸ್ಪೃಶ್ಯತೆ ನಮಗೆ ಕಾಣಲಿಲ್ಲ, ಜಾತಿ ದೌರ್ಜನ್ಯ ನಾವು ಅನುಭವಿಸಿಲ್ಲ ಅಂತಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಒಂದೇ ಸಮುದಾಯ ಹಿಡಿಯಾಗಿ ಒಂದೇ ಕಡೆ ವಾಸ ಮಾಡ್ತಾ ಇದೆ. ಅದು ಸಣ್ಣ ಸಮುದಾಯವಲ್ಲ, ದೊಡ್ಡ ಸಮುದಾಯ. ಆ ಸಮುದಾಯ ದೊಡ್ಡ ಸಮುದಾಯ ಆಗಿರೋದ್ರಿಂದ ಅದಕ್ಕೊಂದು ಶಕ್ತಿ ಬಂದಿದೆ, ಸ್ಟ್ರೆಂತ್ ಬಂದಿದೆ. ಹಂಗಾಗಿ ಯಾರೂ ಕೆಣಕೋದಿಲ್ಲ. ಮತ್ ಬೇರೆ ಜಾತಿಯವರು ಇಲ್ಲ. ಜಾತಿ ಕಲಹಗಳು, ಅಸ್ಪೃಶ್ಯತೆ ಇನ್ನೊಂದು ಯಾವಾಗ ಸಾಧ್ಯ ಅಂತಂದ್ರೆ, ಹಲವು ಜಾತಿಗಳು ಒಂದು ಕಡೆ ಸೇರಿ ಬದುಕ್ತಾ ಇದ್ದಾಗ ಶುರುವಾಗುತ್ತೆ. ಅದ್ರಲ್ಲಿ ಯಾವ್ದು ದೊಡ್ಡ ಜಾತಿ, ಯಾವ್ದು ಚಿಕ್ಕ ಜಾತಿ ಅನ್ನೋದ್ರ ಮೇಲೆ ಶುರುವಾಗುತ್ತೆ. ಒಂದು ಹಿಡಿಯಾಗಿ, ಒಂದು ಕಮ್ಯುನಿಟಿಯಾಗಿ ಒಂದು ಕಡೆ ಇದ್ ಮಾಡಿದ್ರು ಅಂತಂದ್ರೆ ಅವ್ರನ್ನ ಟಚ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಉದಾಹರಣೆ ದೊಡ್ಡಟ್ಟಿ ಇದು ಅಂತ. ಇವ್ರು ಯಾರನ್ನೂ ಕೂಡ ಕೇಳ್ತಾ ಇರಲಿಲ್ಲ. ಆದರೆ ಇವರಿಗೂ ಅಸ್ಪೃಶ್ಯತೆ ಅನುಭವ ಆಗಿದೆ. ಅದೆಲ್ಲಾಗಿದೆ ಅಂತಂದ್ರೆ ಶಾಲೆಯಲ್ಲಿ ಆಗೈತೆ ಅಂದ್ರೆ. ಇದೇನು ಅಷ್ಟು ಸುಲಭವಾಗಿರೋ ಭೂತ ಅಲ್ಲ ಇದು. ನೀನ್ ಇಲ್ಲಿಲ್ಲ, ನೀನ್ ಅಲ್ಲಿ ನುಗ್ತೀನಿ ಅಂತ ಅಲ್ಲಿಗೂ ಬಂದಿತ್ತು. ಆ ಥರದ್ದು ಒಂದು ಅನುಭವಗಳೆಲ್ಲವೂ ಕೂಡ ಇದರೊಳಗಡೆ ಕಾಣಿಸ್ತಾ ಹೋಗ್ತಾ ಇರ್ತದೆ. ಅಂದ್ರೆ ಒಂದು ಸ್ಟ್ರೆಂತ್ ಆಗಿ ಬದುಕೋದಿದೆಯಲ್ಲ, ಅದು ಒಂದು ಶಕ್ತಿಯಾಗಿ ಬದುಕೋದಿದೆಯಲ್ಲ. ತುಮಕೂರು ಪಟ್ಟಣದಲ್ಲೂ ಕೂಡ ಯಾರಾದ್ರೂ ದೊಡ್ಡಟ್ಟಿ ಅಂತಂದ್ರೆ ತೊಳ್ಳೆ ಪಳ್ಳಿ ಎಲ್ಲ ನಡೀತದೆ, ಅವ್ರಿಗೆ ಟಚ್ ಮಾಡ್ತಿರ್ಲಿಲ್ಲ ಅವರು. ಸೊ ಇದು ನಮ್ಗಿರುವಂತ ಒಂದು ಸಮುದಾಯವಾಗಿ, ಒಂದು ಶಕ್ತಿಯಾಗಿ ಇರುವಂತ ಒಂದು ಪಾಸಿಬಿಲಿಟೀಸ್ ಅಂತ ನನಗೆ ಅನಿಸುತ್ತೆ. ಇದ್ರ ಜೊತೆಗೆ ಇದಕ್ಕೊಂದು ರಾಜಕೀಯ ಇತಿಹಾಸ ಕೂಡ ಇದೆ ಅಂತ. ರಾಜಕೀಯ ಸ್ವಾತಂತ್ರ್ಯ ಪೂರ್ವದಲ್ಲಿ ನಗರಸಭೆ ಆ ಸಂದರ್ಭದಲ್ಲಿ, ಪುರಸಭಾ ಸಂದರ್ಭದಲ್ಲಿ ಅನೇಕರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ನರಸಿಂಹಪ್ಪನವರು ಕೂಡ ದಲಿತ ಚಳವಳಿಯ ದಶಂಸನೆ ಅವರನ್ನ ನಿಲ್ಲಿಸಿ ಗೆಲ್ಲಿಸಿ ಕಳಿಸ್ತದೆ. ಅದು ದುರಾದೃಷ್ಟವಶಾತ್ ಏನು ಅಂತ ಹೇಳಿದ್ರೆ, ಇವತ್ತಿಗೂ ತುಮಕೂರಿನ ನಗರಸಭೆ ಮತ್ತು ಇದರೊಳ್ಳೆ ಪುರಸಭೆಯಲ್ಲಿ ಮಾದಿಗರು ಅಧ್ಯಕ್ಷರಾಗಲಿಕ್ಕೆ ಇವತ್ತಿಗೂ ಸಾಧ್ಯ ಆಗಲಿಲ್ಲ. ಎಲ್ಲ ಜಾತಿಯವರು ಆಗಿದ್ದಾರೆ, ಆಗ್ಲಿಲ್ಲ. ಅಂದ್ರೆ ನಿಮ್ಮ ಪಾಲು ಎಷ್ಟು ಬೇಕೋ ಅಷ್ಟನ್ನು ನಾವು ಕೊಡ್ತೀವಿ, ಆದರೆ ನಿಮ್ಗೆ ಸಿಗಬೇಕಾದದ್ದೆಲ್ಲವನ್ನು ನಾವು ಕೊಡಕ್ಕೆ ತಯಾರಿಲ್ಲ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಇವತ್ತಿನ ರಾಜಕೀಯ ಪರಿಸ್ಥಿತಿ ಇದಕ್ಕಿಂತ ಏನು ಭಿನ್ನವಾಗಿಲ್ಲ. ಎಂತೆಂಥ ದೊಡ್ಡ ದೊಡ್ಡ ನಾಯಕರು ನಮ್ಮ ಜಾತಿಯಲ್ಲಿ ರಾಜಕಾರಣಿಗಳು ಇದ್ದಾಗಲೂ ಕೂಡ ನಿಮ್ಮನ್ನು ಬೇಕಾದ್ರೆ ರಾಷ್ಟ್ರಪತಿ ಮಾಡ್ತಾರೆ, ಅದು ಪ್ರಧಾನಿ ಮಾಡೋದಿಲ್ಲ. ನಿಮ್ಮ ರಾಜ್ಯಪಾಲನ ಬೇಕಾದ್ರೆ ಮಾಡ್ತಾರೆ, ಮುಖ್ಯಮಂತ್ರಿ ಮಾಡೋದಿಲ್ಲ. ಅದಕ್ಕೆ ಬಹಳ ದೊಡ್ಡ ಇತಿಹಾಸವಿದೆ. ಇವತ್ತಿಗೂ ಈ ರೀತಿಯ ಮೇನ್ ಸ್ಟ್ರೀಮ್ ರಾಜಕಾರಣ ಮಾಡುವ ವಂಚನೆಯನ್ನ ಈ ಸಮುದಾಯಗಳು ಅನುಭವಿಸ್ತಾ ಇರೋದು ನಮ್ಮ ಕಣ್ಣೆದುರುಗಡೆ ಇದೆ ಅಂತಂದು. ಗಾಂಧಿ ಬಂದಿದ್ದನ್ನ ಈಗಾಗಲೇ ಅವರು ಹೇಳಿದ್ರು, ರಾಮಯ್ಯನವರು. ಅಂದ್ರೆ ಗಾಂಧಿ ದೊಡ್ಡಟ್ಟಿಗೆ ಬಂದಿದ್ದು 1934ರಲ್ಲಿ. ಅವರು ಬಂದಿದ್ರಿಂದ ಒಂದಷ್ಟು ಜಾಗೃತಿ ಉಂಟಾಗಿದ್ದು. ಜಯಸಿಂಹರಾವ್ ಅನ್ನುವಂಥವರು ಹರಿಜನ್ ಸೇವಾ ಸಂಘವನ್ನು ಸ್ಥಾಪನೆ ಮಾಡುವಂಥದ್ದು, ಅದ್ರ ಮೂಲಕ ಶಿಕ್ಷಣದ ಅರಿವು, ಸ್ವಚ್ಛತೆಯ ಅರಿವನ್ನ ಮೂಡಿಸುವಂಥದ್ದು, ಮತ್ತು ಹಟ್ಟಿಯ ಜನರೇ, ಕೇರಿಯ ಜನರೇ ಸೇರ್ಕೊಂಡು ಮಹಾತ್ಮ ಸೇವಾ ಸಂಘ, ಮಹಾತ್ಮ ಗಾಂಧಿ ಸೇವಾ ಸಂಘ ಅನ್ನುವಂಥದ್ದನ್ನ ಅವರು ಕಟ್ತಾ ಹೋಗ್ತಾ ಇರ್ತಾರೆ. ಇದ್ರ ಮೂಲಕ ನಮ್ಮ ಬದುಕನ್ನು ನಾವು ಕಟ್ಕೊಳ್ಳಿಕ್ಕೆ, ನಾವು ಇನ್ನೂ ಹೆಚ್ಚೆಚ್ಚು ಸ್ವಾವಲಂಬಿಗಳಾಗಲಿಕ್ಕೆ ಮತ್ತು ನಾವು ಹೆಚ್ಚು ನಮ್ಮ ಬದುಕನ್ನು ಹಾಸನ ಮಾಡ್ಕೊಳ್ಳಿಕ್ಕೆ ಎಷ್ಟು ಸಾಧ್ಯವೋ ಅದನ್ನೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಅವರು ಶುರು ಮಾಡ್ತಾರೆ. ಹಟ್ಟಿ ಜನರಲ್ಲಿ ಹಾಸು ಹೋಗಿದಂತಹ ಕುಡಿತ, ಮೌಢ್ಯ, ಕಂದಾಚಾರ, ಅನಕ್ಷರತೆ ಇನ್ನೆಲ್ಲವನ್ನು ಬಿಡುಗಡೆಗೊಳಿಸಬೇಕು ಅಂತ ಶುರು ಮಾಡ್ತಾರೆ. ಆದರೆ 1974ರ ಸಂದರ್ಭದಲ್ಲಿ ದಲಿತ ಯುವಕ ಸಂಘವನ್ನ ಇವರು ಶುರು ಮಾಡ್ತಾರೆ. ರಾಮಯ್ಯನವರು ಅದರ ಪ್ರಸ್ತಾಪ ಮಾಡಿದ್ರು. ಈ ದಲಿತ ಯುವಕ ಸಂಘ ಅನ್ನುವಂಥದ್ದು ಅವತ್ತು ಮುಂದೆ ಹುಟ್ಟಲಿರುವಂತಹ ದಲಿತ ಸಂಘರ್ಷ ಸಮಿತಿಗೆ ಬೀಜರೂಪವಾಗಿ ಇಡೀ ಕರ್ನಾಟಕದಾದ್ಯಂತ ಇವು ನಡೀತಾ ಇದ್ದವು. ಮೈಸೂರಿನಲ್ಲಿ ದೇವನೂರು, ಗೋವಿಂದೇನೂರು ಅವರೆಲ್ಲ ಸೇರ್ಕೊಂಡು ಅಲ್ಲೊಂದೇನೋ ನಡೀತಾ ಇತ್ತು. ಕೋಲಾರದಲ್ಲಿ ರಾಮಯ್ಯನವರು, ಎನ್ ವೆಂಕಟೇಶ್ ಅವರು, ಪಿಚ್ಚಳ್ಳಿ ಇವರೆಲ್ಲ ಸೇರ್ಕೊಂಡು ಇಲ್ಲೊಂದೇನೋ ನಡೀತಾ ಇತ್ತು.
ಅಲ್ಲಿ ಭದ್ರಾವತಿಯಲ್ಲಿ ಕೃಷ್ಣಪ್ಪನವರು ಕಾರ್ಮಿಕರ ಸಂಘಟನೆಯನ್ನು ಕಟ್ಟಿ ಅಲ್ಲೊಂದು ರೀತಿ ಗಿರಿಯಪ್ಪನವರು ಎಲ್ಲ ಸೇರ್ಕೊಂಡು ಅಲ್ಲೂ ಕೂಡ ಮಾಡ್ತಾ ಇದ್ರು. ಇವೆಲ್ಲವೂ ಕೂಡ ಮುಪ್ಪುರಿಗೊಂಡಂತೆ ದಲಿತ ಸಂಘರ್ಷ ಸಮಿತಿ ಹುಟ್ಟಲಿಕ್ಕೆ ಒಂದು ಭೂಮಿಕೆಯನ್ನ ಹದಗೊಳಿಸಿದು ಅಂತ. ಅದರಿಂದ ಈ ಮಟ್ಟಿಗಾಗಿರುವಂತ ಒಂದು ಚಳುವಳಿ ರೂಪುಗೊಳ್ಳಿಕ್ಕೆ ಸಾಧ್ಯ ಆಯಿತು. ದಲಿತ ಸಂಘರ್ಷ ಸಮಿತಿ ಹುಟ್ಟು ಇಡೀ ದಲಿತರನ್ನ ಜಾತ್ಯತಿ ಅಂದ್ರೆ ಬರೀ ಅಸ್ಪೃಶ್ಯರನ್ನು ಮಾತ್ರ ಇದು ಒಳಗೊಂಡ್ಲಿಲ್ಲ. ಈ ತುಮಕೂರಿನಲ್ಲೂ ಕೂಡ ಇವ್ರು ಮಾಡುವಂತಹ ಅನೇಕ ಬೋವಿ ಜನಾಂಗದ ಹೆಣ್ಣುಮಗಳು ಅತ್ಯಾಚಾರ ಆದಾಗ ತುಮಕೂರು DC ಕಚೇರಿವರೆಗೆ ಅದು ಮೆರವಣಿಗೆಯನ್ನ ಮಾಡಿ ಕಾಳಜಿ ಜಾಥವನ್ನು ಮಾಡ್ತಾರೆ. ಸೊ ಇವೆಲ್ಲವೂ ಕೂಡ ಅಲ್ಲಲ್ಲೇ ಕಳೆದೋಗ್ತಾ ಇದ್ದಾವೆ. ಇದು ಬಂದಿಲ್ಲ, ಈ ಪುಸ್ತಕ ಬಂದಿಲ್ಲ ಅಂತಂದ್ರೆ ತುಮಕೂರಿನಲ್ಲಿ ಮಾಡಿದಂತ ದಲಿತ ಚಳವಳಿ ಮತ್ತು ಅದಕ್ಕೂ ಮೊದಲು ನಡೆದಂತಹ ಅನೇಕ ಹೋರಾಟಗಳು ನಮಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಪ್ರತಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಯಾರ್ಯಾರು ದಲಿತ ಚಳವಳಿ ಜೊತೆ ನಡೆದಿದರೋ ಆ ನಡಿಗೆಯ ಗುರುತುಗಳನ್ನ ಅಕ್ಷರಗಳಲ್ಲಿ ದಾಖಲು ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತ ನಂಗನ್ಸುತ್ತೆ ಇವತ್ತಿಗೆ. ಸೊ ಹಿಂಗಾಗಿ ದಶಾಂಶ ಅದಾದ ನಂತರ ಅಷ್ಟೊತ್ತಿಗಾಗಲೇ ತುಮಕೂರಿನಲ್ಲಿ ಕೆಲವರು ಚಪ್ಪಲಿ ಅಂಗಡಿ ಇಟ್ಟಿರ್ತಾರೆ. ಅಲ್ಲಿ ಮಾಲಾ ಮತ್ತು ಮುನ್ರಾಜ್ ಅನ್ನುವಂಥವ್ರು ದಶಂಶದ ಮೊದಲ ಕೇಂದ್ರ ಕಚೇರಿ ತುಮಕೂರಿನಲ್ಲಿ ಈ ಮಾಲಾ ಮತ್ತು ಮುನಿರಾಜು ಅವರ ಚಪ್ಪಲಿ ಅಂಗಡಿಯೇ ಆಗುತ್ತೆ. ಅಲ್ಲಿ ಅನೇಕ ಮೀಟಿಂಗ್ಗಳು ನಡೀತವೆ, ಅನೇಕ ಚರ್ಚೆಗಳು ನಡೀತವೆ. ಆ ಸ್ಲೋಗನ್ ನಮ್ಗೆ ಹೆಂಡ ಬೇಡ ಭೂಮಿ ಬೇಕು ಅನ್ನುವಂಥದ್ದಾಗಿರ್ಬೇಕು, ನಮ್ಗೆ ವಿದ್ಯೆ ಬೇಕು ಅನ್ನುವಂಥದ್ದಾಗಿರ್ಬೋದು, ಇದೆಲ್ಲ ಅಲ್ಲಿಂದ ಹುಟ್ಟುತ್ತದೆ. ಅಂದ್ರೆ ಇದು ಅಷ್ಟು ಸುಲಭದಲ್ಲ ಅಂತ. ಅದಕ್ಕೊಂದು ಚರಿತ್ರೆ ಇದೆ. ಅದಕ್ಕೆ ಇದರ ಫಲಾನುಭವಿಗಳಾಗಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ವಸತಿ ಶಾಲೆಗಳನ್ನ ಸುಮಾರು 865 ವಸತಿ ಶಾಲೆಗಳು ಇವತ್ತು ಹುಟ್ಟಿದೆ. ಆ ವಸತಿ ಶಾಲೆಗಳಲ್ಲಿ ಯಾವ ಕರ್ನಾಟಕದಲ್ಲಿ ಯಾವ ತುಂಬಾ ಶ್ರೀಮಂತಿಕೆ ಇರುವಂತ ಯಾವ ಇನ್ಸ್ಟಿಟ್ಯೂಟ್ಗಳಿದಾವೋ, ತುಂಬಾ ಹೆಸರಿರುವಂತ ಇನ್ಸ್ಟಿಟ್ಯೂಟ್ಗಳಿದ್ರು ಅಲ್ಲಿ ಬರದೇ ಇರುವಂತ ರಿಸಲ್ಟ್ ಈ ವಸತಿ ಶಾಲೆಯಲ್ಲಿ ಬಂದೈತೆ. 95%, 97%, 98% ಕೂಡ ಬಂದಿದೆ ವಸತಿ ಶಾಲೆ. ಇದು ದಲಿತ ಚಳುವಳಿಯಿಂದ ಆಗಿದ್ದು. ಇವನ್ನ ನಾವು ಅಷ್ಟು ಸುಲಭವಾಗಿ ಲಘುವಾಗಿ ಇವನ್ನ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ಅಂಶವನ್ನು ನಾನು ಇದರಲ್ಲಿ ಹೇಳೋದೇನು ಅಂತಂದ್ರೆ, ಇವತ್ತು ದಲಿತ ಚಳುವಳಿಗೆ ನಾಯಕರಾಗಬೇಕು ಅಂತ ಅನ್ಕೊಂಡವರು ಈ ರೀತಿ ಅನೇಕ ಅಂಶಗಳನ್ನ ಗಮನಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ದೊಡ್ಡಟ್ಟಿಯಲ್ಲಿ ನಿರಾಶ್ರಿತರಾದವರು, ಮನೆ ಇಲ್ಲದವರು, ನೆಲೆ ಇಲ್ಲದವರು ಅನೇಕ ಜನ ಇದ್ರು. ದೊರೆರಾಜ್ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡಿ ಅವ್ರಿಗೆಲ್ರಿಗೂ ಸೈಟ್ಗಳನ್ನು ಕೊಡಿಸ್ತಾರೆ, ಮನೆ ಕಟ್ಕೊಳ್ಳಕ್ಕೆ ಆಶ್ರಯ ಮಾಡಿಕೊಡ್ತಾರೆ. ಆದರೆ ಅದರಲ್ಲಿ ಹೋರಾಟ ಮಾಡಿದ ಯಾರೂ ಕೂಡ ಒಂದು ಸೈಟು ಕೂಡ ತಗೊಳ್ಳೋದಿಲ್ಲ. ಅದರಲ್ಲಿ ಇನ್ನೊಂದು ರೀತಿ ದೂರದೃಷ್ಟಿ ಒಂದು ರೀತಿ ಇದ್ದಾದ್ರೆ, ಒಂದು ತ್ಯಾಗಮಯವಾಗಿರುವಂತ ಇನ್ನೊಂದು ಮನಸ್ಥಿತಿ ರೂಪುಗೊಳ್ಳೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ದೊರೆಯಾಜ ಅಂದ್ರೆ ಒಬ್ಬ ನಾಯಕ ಆಗಬೇಕಾದವನು ತ್ಯಾಗ ಮಾಡಬೇಕಾಗುತ್ತೆ, ತಾಯ್ತನ ಇರಬೇಕಾಗುತ್ತೆ. ತಾಯ್ತನ ಇದ್ರೂ ಮಾತ್ರವೇ ಎಲ್ಲವರೂ ನನ್ನವರು ಅನ್ನುವಂಥ ಒಂದು ಮನಸ್ಥಿತಿ ರೂಪುಗೊಳ್ಳಿಕ್ಕೆ ಸಾಧ್ಯ. ನೊಂದವರೆಲ್ಲರೂ ನನ್ನವರೇ ಅಂತ ಅನ್ಬೇಕಾದ್ರೆ ಒಂದು ತಾಯ್ತನ ಬೇಕಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಅವರು ಪ್ರಿನ್ಸಿಪಾಲ್ ಆಗಿ ಚಿಕ್ಕನಾಯಕನಹಳ್ಳಿ ಹೋದ್ರೂ ಕೂಡ ಮನೇಲಿ ಯಾರ ಬಂದು ಕೂತ್ಕೊಳ್ಳಕ್ಕೆ 2 ಚೇರ್ ಇರೋದಿಲ್ಲ. ಬಂದಿರುವಂತ ಎಲ್ಲ ಸಂಬಳವನ್ನ ಸಂಘಟನೆ ಖರ್ಚು ಮಾಡಿ ಮಿಕ್ಕದ್ರಲ್ಲಿ ಸಂಸಾರ. ಇವತ್ತು ನಮ್ಮ ನಡೆಯಿರುವಂತ ಅನೇಕ ಸರ್ಕಾರಿ ನೌಕರು ಸರ್ಕಾರಿ ಕೆಲಸ ಸಿಕ್ತು ಅಂತಂದ್ರೆ ಯಾವ ಪ್ರತಿಭಟನೆನೂ ಇಲ್ಲ, ಯಾವ ಇದು ಇಲ್ಲ. ಯಾಕೆ ಬರೋಕೆ ಹಿಂಜರಿತಾರೆ ಕೆಲವರು ಇದ್ದಾರೆ. ಬಹಳಷ್ಟು ಜನ ಸಮುದಾಯಕ್ಕೆ ಸಂಪೂರ್ಣವಾಗಿ ಐಸೋಲೇಟ್ ಆಗ್ಬಿಡ್ತಾರೆ ಅವರು. ಯಾಕಂದ್ರೆ ನಮ್ಮ ಸರ್ಕಾರಿ ನೌಕರಿ ತೊಂದರೆ ಆಗತ್ತೆ ಅಂತ. ಆದ್ರೆ ಅವತ್ತಿನ ಕಾಲದಲ್ಲಿ ಅನೇಕ ಜನ ತಮ್ಮ ಸರ್ಕಾರಿ ನೌಕರಿಗಳನ್ನು ಕೂಡ ಲೆಕ್ಕಿಸಲಿಲ್ಲ. ತುಂಬಾ ಜನ ತಮ್ಮ ಸರ್ಕಾರಿ ನೌಕರಿಗೆ ರಾಜೀನಾಮೆಯನ್ನೇ ಬರೆದ್ರು.
ಬಿಟ್ಟು ಬಂದ್ರು, ಏನೇನೋ ಅಂದ್ರೆ ಯಾಕೆ ಅಂತಂದ್ರೆ ಸಮುದಾಯ ಮುಖ್ಯವಾಗಿತ್ತೇ ಹೊರತು ವೈಯಕ್ತಿಕ ಬದುಕು ಮುಖ್ಯ ಆಗಿರಲಿಲ್ಲ. ಸೊ ಇವತ್ತು ನಮಗೆ ನಮ್ಮ ಕಾಲದಲ್ಲಿ ಬದುಕ್ತಾ ಇರುವಂತಹ ನಮಗೆ ಈ ತರದವೆಲ್ಲವೂ ಕೂಡ ಪಾಠ ಆಗಬೇಕು. ಅದಾದ್ರೂ ಮಾತ್ರವೇ ನಾವು ಸಮುದಾಯದ ಋಣ ತೀರಿಸೋದಿಕ್ಕೆ ಏನಾದ್ರು ಒಂದಷ್ಟು ಮಾಡ್ಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಅದ್ರ ಜೊತೆಗೆ ಇವತ್ತು ಈ ಇದರೊಳಗಡೆ ಅನೇಕ ಜನ ದೊಡ್ಡಹಟ್ಟಿಯಲ್ಲಿ 100 ಜನ ಪದವಿ ಪಡೆದಿದ್ದಾರೆ, 100 ಜನ ಚಿನ್ನದ ಪದಕಗಳ ಜೊತೆಗೆ ಪದವಿ ಪಡೆದಿದ್ದಾರೆ, ಅನೇಕ ಜನ ಸರ್ಕಾರಿ ನೌಕರರಿದ್ದಾರೆ, ಎಲ್ಲರೂ ಇದ್ದಾರೆ. ಇಷ್ಟೆಲ್ಲಕ್ಕೂ ಕಾರಣ ಹಟ್ಟಿಯಲ್ಲಿ ಅವತ್ತು ದುಡಿದಂಥ ಹಿರಿಯ ಜೀವಗಳು. ಅನೇಕ ಹೆಣ್ಣು ಮಕ್ಕಳು ಈ ಚಳುವಳಿಗಡೆ ಧುಮುಕ್ತಾರೆ. ಅಂಜನಮ್ಮ ಆಗಿರ್ಬೋದು, ಗಂಗಕ್ಕ ಆಗಿರ್ಬೋದು, ಇವರೆಲ್ಲರೂ ಅನೇಕ ಮುಸಿಯಮ್ಮ ಆಗಿರ್ಬೋದು. ಅವರ ಆ ಭಾಗ ಓದಿದ್ರೆ ಮೈ ಜುಮ್ಮನ ತಂಗೆ ಹಂಗೈತಿದ್ವ. ಅವರು ಆ ಕಾಲದಲ್ಲಿ ದಲಿತ ಸಂಘವನ್ನ ಕಟ್ಕೊಂಡು DSS ನ ಮಹಿಳಾ ಸಂಚಾಲಕಿಯರಾಗಿ ಇವರೆಲ್ಲರೂ ನಾವು ದಲಿತ ಚಳವಳಿ 50 ಕಾರ್ಯಕ್ರಮಕ್ಕೆ ಕರೆಸಿದಾಗ ಅವತ್ತು 50 ವರ್ಷದ ಹಿಂದೆ ಇವರು ಕಲೆಕ್ಟ್ ಮಾಡಿರುವಂತಹ ಸಂಘಟನೆಗೋಸ್ಕರ 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿನ ಆಡಿಟ್ ಕೊಡ್ತಾ ಇದ್ದಾರೆ. ಆ ಪ್ರಾಮಾಣಿಕತೆ ಯಾರಿಗಿದೆ? ಈ ರೀತಿಯಾಗಿರುವಂತಹ ಪ್ರಾಮಾಣಿಕತೆ ಇವತ್ತಿಗೂ ಅದನ್ನ ಇಟ್ಟಿದ್ದಾರೆ. ಆ ಪುಸ್ತಕನ ಮನೆ ತಗೊಂಬಂದು ಅದನ್ನು ತೋರಿಸ್ತಾ ಇದ್ರು. ಅಂದ್ರೆ ನಾವು ಬಹಳ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಇದು ಯಾವತ್ತೋ ಇದು ನಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ, ಯಾವತ್ತೋ ಒಂದು ದಿವಸ ವಾಪಸ್ ಬರಬಹುದು, ಬರದೇನು ಇರಬಹುದು. ಆ ನಿರೀಕ್ಷೆ ಮಾತ್ರ ಇರಬಾರದು ಅಂತ. ಅಂತಹ ಒಂದು ಅನೇಕ ಅನುಭವಗಳ ಮೊತ್ತವಾಗಿ ಇದು ನಮಗೆ ಕಾಣಿಸ್ಕೊಳ್ತದೆ. ಇದೆಲ್ಲವೂ ಕೂಡ ದೊರೆರಾಜು ಅವರು ಇದನ್ನ ಅವ್ರು ಹೇಳ್ತಾರೆ, ನಾನು ವ್ಯಕ್ತಿ ಕೇಂದ್ರಿತವಾಗಿರುವಂತ ಕಥನ ಬರೀಬಾರದು, ಅದೊಂದು ಸಮುದಾಯ ಕೇಂದ್ರಿತವಾಗಿರುವಂತ ಬರವಣಿಗೆಯನ್ನು ಬರೀಬೇಕು ಅಂತ ಅವ್ರಿಗೆ ಅನಿಸಿತ್ತು ಅಂತ. ಇದು ನಿಜವಾಗಿಯೂ ಕೂಡ ವ್ಯಕ್ತಿ ಕೇಂದ್ರಿತ ಬರವಣಿಗೆ ಅಲ್ಲ, ಇದು ಸಮುದಾಯ ಕೇಂದ್ರಿತ ಬರವಣಿಗೆ. ಇಲ್ಲಿ ಸಮುದಾಯದ ಜನರೇ ತಮ್ಮ ಕಥನವನ್ನ ಹೇಳಿಕೊಳ್ಳುವಂಥದ್ದು ಇಲ್ಲಿ ಬಹಳ ಮುಖ್ಯ. ಇದ್ರ ಜೊತೆಗೆ ಇದೊಂದು ಅಂಶವನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಅವ್ರು ಹೇಳ್ತಾರೆ, ಹೋರಾಟದ ನಾನು ಬರೆದಿರುವಂತ ಈ ಪುಸ್ತಕ ಹೋರಾಟದ ಕಡಲಿನ ಒಂದು ಬೊಗಸೆ ಮಾತ್ರ ನಾನು ಇದರಲ್ಲಿ ಹಿಡಿದಕ್ಕೆ ಸಾಧ್ಯ ಆಗಿದೆ ಅಂತ. ಹೌದು, ನಿಜ. ಇದು ಒಂದು ಬೊಗಸೆಯೇ ಇರಬಹುದು, ಆದರೆ ಇದರ ಮಹತ್ವ ಅಪಾರವಾದುದು. ಅದರಿಂದ ಇಂತಹ ಒಂದು ಕಥನ, ಹಟ್ಟಿಯ ಕಥನಗಳು ಬಹಳ ಡಿಫರೆಂಟ್ ಆಗಿ ಯಾಕೆ ನಿಲ್ಲುತ್ತೆ ಅಂತ ಹೇಳಿದ್ರೆ, ಇದು ಒಬ್ಬ ವ್ಯಕ್ತಿಯ ಕಥನವಲ್ಲ, ಹಲವು ವ್ಯಕ್ತಿಗಳ ಕಥನ. ಹಂಗೆ ಹೇಳ್ತಾನೆ ಇದು ಒಂದು ಹಟ್ಟಿಯ ಕಥಾನಕವಾಗುತ್ತೆ. ಈ ಹಟ್ಟಿಯ ಕಥಾನಕ ಇಡೀ ರಾಜ್ಯದ ಕಥಾನಕಬಹುದು, ಇಡೀ ದೇಶದ ಕಥಾನಕಬಹುದು. ಆ ರೀತಿಯಾಗಿರುವಂತ ಇಂಪಾರ್ಟೆನ್ಸ್ ಇದ್ರೊಳಗಡೆ ಇದೆ. ಸೊ ಹಿಂಗಾಗಿ ಹಟ್ಟಿ, ಈ ನಮ್ಮ ಹಟ್ಟಿ ಪುಸ್ತಕ, ಇದರಲ್ಲಿ ಬರುವಂತ ಅನೇಕ ಅಂಶಗಳೆಲ್ಲವೂ ಕೂಡ ಇವತ್ತಿಗೂ ನಿಜವಾಗಿಯೂ ಕೂಡ ನಮ್ಮ ಕಣ್ಮುಂದೆ ಕಟ್ಟಿದಂಗೆ ಅವರು ಅದನ್ನ ಬರೀತಾ ಹೋಗ್ತಾ ಇರ್ತಾರೆ. ಹಟ್ಟಿ ಅಂದ್ರೆ ನಮ್ಮ ಕಡೆ ಎಲ್ಲವೂ ಕೂಡ ಮನೆ ಅಂತ ಅಷ್ಟೇ. ಮೈಸೂರು ಪ್ರಾಂತ್ಯದಲ್ಲಿ ಹಟ್ಟಿ ಅಂದ್ರೆ ಎಲ್ಲಾ ಜಾತಿಯವರು ಹಟ್ಟಿ ಅಂತ ಕರೀತಾರೆ, ಮನೆ ಅಂತ. ಆದ್ರೆ ಇಲ್ಲಿ ಹಟ್ಟಿ ಅಂದ್ರೆ ಒಂದು ಕೇರಿಯಾಗಿ ಅದು ನಮ್ಗೆ ಕಾಣಿಸ್ತಾ ಹೋಗ್ತಾ ಇರ್ತದೆ. ಸೊ ಇಂತಹ ಒಂದು ಅಪರೂಪದ ಅನುಭವಗಳ ಒಂದು ಮೊತ್ತವಾಗಿರುವಂತಹ ಅಂಶಗಳನ್ನ ಇದರಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ. ಹಂಗಾಗಿ ದೊರೆರಾಜ್ ಅವರಿಗೆ ನಾನು ಅತ್ಯಂತ ಪ್ರೀತಿಯಿಂದ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಇದನ್ನು ನಿರೂಪಿಸಿದಂತಹ ಜಿ.ವಿ. ಆನಂದಮೂರ್ತಿ ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಂದು ಅಂಶ ಏನು ಅಂತಂದ್ರೆ, ಇದರಲ್ಲಿ ಒಂದಷ್ಟು ರಿಪಿಟೇಷನ್ಸ್ ಇದಾಗಿದೆ. ಮತ್ತೆ ಅನೇಕ ಘಟನೆಗಳು ಪುನರಾವರ್ತನೆಗೊಳ್ತಾ ಹೋಗ್ತಾ ಇರ್ತವೆ. ಅದ ಕಾರಣ ಏನು ಅಂತಂದ್ರೆ, ಇಡೀ ಹಟ್ಟಿಯ ಚಳುವಳಿಯಲ್ಲಿ ಪಾಲ್ಗೊಂಡಿರುವಂತಹ ಅನೇಕ ಜನ ಇದ್ದಾರೆ. ಅವ್ರನ್ನ ಎಲ್ಲರನ್ನೂ ಕೂಡ ಮಾತನಾಡಿಸಿರೋದ್ರಿಂದ ಆ ರೀತಿಯ ಘಟನೆಗಳು ಮತ್ತೆ ರಿಪೀಟ್ ಆಗಿರಬಹುದು ಅಂತ ಅನ್ಸುತ್ತೆ. ಸೊ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.